ಮಾತಿಗೆ ಸೀಸನಾಟು. ಸೀಸನಾಟು ಅಂತಂದರೆ ನಮ್ಮದೇ ಒಂದು ಭಾಷೆ ಇದೆ. ನಮ್ಮ ಟ್ರಾನ್ಸ್ ಸಮುದಾಯದಲ್ಲಿ ನಮ್ಮ ಒಳಗಡೆನೆ ನಾವೇನೇ ಕೆಲವೊಂದು ಮಾತುಗಳನ್ನು ಆಡ್ಕೊಳ್ಳಿಕ್ಕೆ ಒಂದು ಭಾಷೆನ ತಯಾರು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸೀಸನಾಟು ಅಂತಂದರೆ ಈ ವ್ಯವಸ್ಥೆ ಸರಿ ಇಲ್ಲ ಅನ್ನೋದನ್ನ ನಾವು ಸೀಸನಾಟು ಅಂತ ಹೇಳ್ತೀವಿ. ನನಗೆ ಕ್ರಿಕೆಟ್ ಕಬಡ್ಡಿ ಸೀಸನಾಟು, ಖೋಖೋ ಕುಂಟೆ ಬಿಲ್ಲೆ ಸೀಸ. ಯಾಕೆ ಅಂತಂದರೆ ಕ್ರಿಕೆಟ್ ಕಬಡ್ಡಿ ಆಡೋರೆಲ್ಲ ಗಂಡು ಹುಡುಗರು. ನಾನು ಗಂಡು ಹುಡುಗ ಆಗಿದ್ರು ಕೂಡ ಅವ್ರ ಆಟಗಳು ಇಷ್ಟ ಇಲ್ಲ, ಅದಕ್ಕೆ ಅದು ನಮಗೆ ಇಷ್ಟ ಆಗೋದಿಲ್ಲ. ಆದರೆ ಹುಡುಗಿ ಆಡುವಂಥ ಖೋಖೋ ಕುಂಟೆ ಬಿಲ್ಲೆ ಏನಿದೆ ಅದು ನನಗಿಷ್ಟ ಆಗುತ್ತೆ. ಹುಡುಗ ಆಗಿದ್ರು ಕೂಡ ಹುಡುಗಿರ ಆಟಗಳು ನನಗಿಷ್ಟ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ. ನನಗೆ ಕ್ರಿಕೆಟ್ ಕಬಡ್ಡಿ ಸೀಸನಾಟು, ಖೋಖೋ ಕುಂಟೆ ಬಿಲ್ಲೆ ಸೀಸ. ನಾನು ಗೊತ್ತಿಲ್ಲದೆ ರಂಗೋಲಿ ಹಾಕುವಾಗ ರಂಗೋಲಿಯ ಅಂಕುಡೊಂಕು ನನ್ನ ನಡುಗೆಯಲ್ಲೂ ಇತ್ತು, ಬಳುಕುತ್ತಾ ನಡೆಯುತ್ತಿತ್ತು. ಪಾತ್ರೆ ತೊಳೆಯುವಾಗ ಸಿಗುವ ಮುದ, ಹುಡುಗರನ್ನು ನೋಡಿದಾಗಲೂ ನನ್ನಲ್ಲಿ ಬರುತ್ತಿದ್ದ ನಾಚಿಕೆ ನನ್ನ ಮುಖದಲ್ಲಿ ಕುಳಿಯಾಗಿ ಅರಳುತ್ತಿತ್ತು. ನನ್ನಲ್ಲಿ ಒಳಗೊಳಗೆ ನಾನು ನಾಚಿ ನೀರಾಗುತ್ತಿದ್ದೆ. ಅಮ್ಮನ ಸೆರಗಿನಂಚಿನಲ್ಲಿ ಬೇಗೆಯ ರಾತ್ರಿಯಲ್ಲಿ ರವಿಕೆಯನ್ನು ತೊಟ್ಟು ನಾನು ಹೆಣ್ಣಾಗುತ್ತಿದ್ದೆ. ಪ್ಯಾಂಟ್ ಶರ್ಟನ್ನು ಅನೇಕ ಬಾರಿ ನಿಂದಿಸಿದ್ದೆ. ಮೀಸೆ ಮಾಯವಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಕೂಡ ಮಾಡಿದ್ದೆ. ಮೀಸೆ ಮಾಯವಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಮಾಡಿದ್ದೆ. ಇವೆಲ್ಲವೂ ನನ್ನೊಳಗಿನ ಆಂತರ್ಯದ ಬಯಕೆ. ಇವೆಲ್ಲವೂ ನನ್ನೊಳಗಿನ ಆಂತರ್ಯದ ಬಯಕೆ. ನನ್ನೊಳಗೆ ಅಡವಿಯ ಗುಹೆಯಲ್ಲಿ ಅಡಗಿ ಕುಳಿತಿರುವವಳು ಅವಳು. ನನ್ನೊಳಗೆ ಅಡವಿಯ ಗುಹೆಯಲ್ಲಿ ಅಡಗಿ ಕುಳಿತಿರುವವಳು ಅವಳು. ಇಣುಕು ನೋಡುತ್ತಾಳೆ, ಕಿಲಕಿಲನೆ ನಗುತ್ತಾಳೆ. ಇದ್ದಕ್ಕಿದ್ದಂತೆ ಸಮಯಗಳ ಸುಳಿಯಲ್ಲಿ ನಿಶ್ಶಬ್ದಳಾಗುತ್ತಾಳೆ. ಒಮ್ಮೊಮ್ಮೆ ನಿಂದನೆಯ ಮಾತಿನಿಂದ ಕಿಟ್ಟನೆ ಕಿರುಚುತ್ತಾಳೆ. ನಿದ್ದೆಯಲ್ಲಿ ಬೆಚ್ಚಿ ಬೀಳುತ್ತಾಳೆ. ಹೊರಗೆ ಬರಲು ಅವಳಿಗೆ ಎಲ್ಲಿಲ್ಲದ ಭಯ. ಹೊರಗೆ ಬರಲು ಅವಳಿಗೆ ಎಲ್ಲಿಲ್ಲದ ಭಯ. ಯಾರನ್ನು ನೋಡಿ ಅವಳಿಗೆ ಭಯವಾಗುತ್ತಿದೆ. ಯಾರವರು? ನನ್ನನ್ನು ಅರಿಯದ ದೂತರು. ಅವರು ನಿಜಕ್ಕೂ ಸೀಸನಾಟು. ಅವಕಾಶ